ನಮಸ್ಕಾರ. ನಾವು ನಿನ್ನೆ ರಾಯಲ್ಟಿ ಪ್ರಾಬ್ಲಮ್ನಲ್ಲಿ ಅನಾಲಿಸಿಸ್ ಟೇಬಲ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದು ಪಾರ್ಟ್ 1 ವಿಡಿಯೋನಲ್ಲಿ. ಈ ದಿನ ನಾವು ಮೇ-ಜೂನ್ 2010 ಮಯೂರಾ ಮೈನ್ಸ್ ಲಿಮಿಟೆಡ್ ಎಂಬ ರಾಯಲ್ಟಿ ಪ್ರಾಬ್ಲಮ್ನ ಲೆಡ್ಜರ್ ಅಕೌಂಟ್ಸ್ಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಮೈನಿಂಗ್ ಕಂಪನಿ ಅಂತ ಬಂದಾಗ ಮೈನಿಂಗ್ ಕಂಪನಿಯ ಹೆಸರಿನಲ್ಲಿ ಲೆಡ್ಜರ್ ಅಕೌಂಟ್ಗಳನ್ನು ಬರೀಬೇಕು ಅಂತ ಹೋದಾಗ ಒಟ್ಟು ನಾವು 4 ಲೆಡ್ಜರ್ ಅಕೌಂಟ್ಗಳನ್ನು ಬರೀಬೇಕಾಗ್ತದೆ. ಪ್ರಮುಖವಾಗಿ ಒಂದು ಮಿನಿಮಮ್ ರೆಂಟ್ ಅಕೌಂಟು, ಎರಡನೇದು ರಾಯಲ್ಟಿ ಅಕೌಂಟ್, ಮೂರನೇದು ಬಂದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಆ್ಯಂಡ್ ನಾಲ್ಕನೇದು ಬಂದು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಒಟ್ಟಿಲ್ಲಿ ನಾವು 2 ಮೆಥಡ್ಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಒಂದು ವಿತ್ ಮಿನಿಮಮ್ ರೆಂಟ್ ಅಕೌಂಟ್, ಮತ್ತೊಂದು ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ. ನಾವು ನಾರ್ಮಲ್ ಆಗಿ ಬಳಸುವಂಥದ್ದು ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಇರುವಂತಹ ಟೈಪ್ ಆಫ್ ಲೆಡ್ಜರ್ಸ್ಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ನಾವು ಆ ರೀತಿಯಾಗಿ ಲೆಡ್ಜರ್ಗಳನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ ಮತ್ತು ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಮೈನಿಂಗ್ ಕಂಪನಿ ಮಿನಿಮಮ್ ರೆಂಟ್ ಅಕೌಂಟ್. ಈ ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ನಮಗೆ ಗೊತ್ತಿರಬೇಕು ವಾಟ್ ಈಸ್ ಮಿನಿಮಮ್ ರೆಂಟ್ ಅಂತ. ಐ ಆಲ್ರೆಡಿ ಟೋಲ್ಡ್ minimum rent is a rent paid by the company to the landlord, or minimum amount paid by the company to the landlord for using the land ಅಥವಾ ಅಸೆಟನ್ನು ಯೂಸ್ ಮಾಡಿರೋದಕ್ಕೆ ಅಥವಾ ಲ್ಯಾಂಡನ್ನು ಯೂಸ್ ಮಾಡಿರೋದಕ್ಕೋಸ್ಕರ ಮೈನಿಂಗ್ ಕಂಪನಿಯವರು ಕೊಡುವಂಥ ಒಂದು ಕನಿಷ್ಠ ಮೊತ್ತದ ಹಣವನ್ನು ನಾವು ಮಿನಿಮಮ್ ರೆಂಟ್ ಅಂತ ಕರಿತೀವಿ. ಇಲ್ಲಿ ಮಿನಿಮಮ್ ರೆಂಟನ್ನು ಯಾರಿಗೆ ಕೊಡ್ತಾರೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಬೇಕಾಗ್ತದೆ. ಕಂಪನಿ ಕೊಡ್ತದೆ. ಯಾರಿಗೆ ಕೊಡ್ತದೆ ಅಂದರೆ ಲ್ಯಾಂಡ್ ಲಾರ್ಡ್ಗೆ ಕೊಡ್ತದೆ. ಈ ಮಿನಿಮಮ್ ರೆಂಟ್ ಆಗಬೇಕು ಅಂದರೆ ನಾವು ನೋಡಬೇಕಾಗ್ತದೆ. ಈ ಮಿನಿಮಮ್ ರೆಂಟ್ ಅಮೌಂಟು ಆಗಬೇಕು ಅಂತ ಬಂದಾಗ ಅನಾಲಿಸಿಸ್ ಟೇಬಲ್ ನೋಡಿ, ರಾಯಲ್ಟಿ ಪ್ಲಸ್ ಶಾರ್ಟ್ ವರ್ಕಿಂಗ್ಸ್ ಆ ಎರಡನ್ನು ಸೇರಿಸಿದರೆ, ದಟ್ ಮೀನ್ಸ್ ರಾಯಲ್ಟಿ ಬಂದು ಇನ್ ದಿ ಇಯರ್ ಆಫ್ 2004 ರಾಯಲ್ಟಿ ಬಂದು 32,000 ಇದೆ. ದೆನ್ ಶಾರ್ಟ್ ವರ್ಕಿಂಗ್ ಬಂದು ಎಷ್ಟಿದೆ? 18,000 ಇದೆ. 32,000 ಪ್ಲಸ್ 18,000 ಇಸ್ ಈಕ್ವಲ್ ಎಷ್ಟಾಗ್ತದೆ? 50,000 ಮಿನಿಮಮ್ ರೆಂಟ್ ಆಗ್ತದೆ. ಈ ಮಿನಿಮಮ್ ರೆಂಟ್ ಅಕೌಂಟನ್ನು ನಾವು ಬರೆಯುವಂಥದ್ದು ಯಾವ ವರ್ಷ ಮಿನಿಮಮ್ ರೆಂಟನ್ನು ಕೊಟ್ಟಿರ್ತೀವಿ ಆ ವರ್ಷಕ್ಕೆ ಮಾತ್ರ ನಾವು ಮಿನಿಮಮ್ ರೆಂಟ್ ಅಕೌಂಟು ಲೆಡ್ಜರನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಯಾವ ವರ್ಷದಲ್ಲಿ ರಾಯಲ್ಟಿಯನ್ನು ಪೇಮೆಂಟ್ ಮಾಡಿರ್ತೀವಿ ಆ ವರ್ಷ ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಈಗ ನಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಒಟ್ಟು 3 ಕಾಲಮ್ನ ಅವಶ್ಯಕತೆ ಇರ್ತದೆ. ಆ 3 ಕಾಲಮ್ ಯಾವ್ಯಾವುದು ಅಂತಂದರೆ ನೋಡಿ, ಒಂದು ರಾಯಲ್ಟಿ ಕಾಲಮು, ಎರಡನೇದು ಬಂದು ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಆ್ಯಂಡ್ ಲಾಸ್ಟ್ ಒಂದು ಬಂದು ಲ್ಯಾಂಡ್ ಲಾರ್ಡ್ ಕಾಲಮ್. ಈ 3 ಕಾಲಮನ್ನು ನೆನ್ಪಿಟ್ಕೊಂಡು ನಾವು ಅಮೌಂಟನ್ನು ಬರೀಬೇಕಾಗ್ತದೆ. ಅಥವಾ ಮಿನಿಮಮ್ ರೆಂಟ್ ಅಲ್ಲೇ ಇದೆ, ರಾಯಲ್ಟಿ, ಮಿನಿಮಮ್ ರೆಂಟ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ಸ್. ನೋಡಿ, ಫಸ್ಟು ಡೆಬಿಟ್ ಸೈಡಲ್ಲಿ ಇನ್ ದಿ ಇಯರ್ ಆಫ್ 2004 ಯಾರಿಗೆ ಕೊಡ್ತೀವಿ? ಟು ಲ್ಯಾಂಡ್ ಲಾರ್ಡ್. ಎಷ್ಟು ಮಿನಿಮಮ್ ರೆಂಟು? ಆ ವರ್ಷದ ಮಿನಿಮಮ್ ರೆಂಟು ಎಷ್ಟಿರ್ತದೋ ಅಷ್ಟು, ಅಂದರೆ ಎಷ್ಟು? 50,000. ಆ ಮಿನಿಮಮ್ ರೆಂಟ್ ಕಾಲಮ್ನಲ್ಲಿ 2004 ಎಷ್ಟಿರ್ತದೆ ನೋಡಿ, 50,000 ಇದೆ. 50,000 ಕೊಟ್ಟಿದ್ದೀವಿ. ಅದೇ ಇಯರು ಕ್ರೆಡಿಟ್ ಸೈಡಿಗೆ ಬಂದಾಗ ಏನನ್ನು ಬರೀಬೇಕು ಅಂದರೆ, ಈ ರಾಯಲ್ಟಿ ಮಿನಿಮಮ್ ರೆಂಟು 50,000 ಆಗಬೇಕಾದ್ರೆ ಏನೆಲ್ಲ ಸೇರಿಸ್ತೀವಿ ಅಂತ. ಫಸ್ಟು ರಾಯಲ್ಟಿ 32,000, ದಟ್ಸ್ ಕಾಲ್ಡ್ ಆಸ್ ಎನ್ ಆ್ಯಕ್ಚುಯಲ್ ರಾಯಲ್ಟಿ. ಆ ವರ್ಷದ ಆ್ಯಕ್ಚುಯಲ್ ರಾಯಲ್ಟಿ ಬಂದು 32,000 ಇದೆ. ಮತ್ತು ಆ ವರ್ಷದ ಶಾರ್ಟ್ ವರ್ಕಿಂಗು 18,000. 18,000 ಪ್ಲಸ್ 32,000 ಇಸ್ ಈಕ್ವಲ್ ಟು 50,000. ಆ್ಯಕ್ಚುಲಿ ಇದನ್ನು ಕ್ರೆಡಿಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ ನಮಗೆ ಈಸಿ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಬನ್ನಿ. ಕ್ರೆಡಿಟ್ ಸೈಡಲ್ಲಿ ನೋಡಿ ಏನು ಬರೀಬೇಕು ಅಂದರೆ, ಎರಡನೇ ವರ್ಷವೂ ಸಹ 2005 ಸಹ ಮಿನಿಮಮ್ ರೆಂಟನ್ನೇ ನಾವು ಪೇಮೆಂಟ್ ಮಾಡಿದ್ದೀವಿ. ಅದರಿಂದ ಏನು ಮಾಡಬೇಕು? ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಬರೀತೀವಿ. ಮಿನಿಮಮ್ ರೆಂಟ್ ಅಕೌಂಟ್ ಹಾಕ್ಬೇಕಾದ್ರೆ ರಾಯಲ್ಟಿ ಪ್ಲಸ್ ಶಾರ್ಟ್ ವರ್ಕಿಂಗ್. ರಾಯಲ್ಟಿ ಆ ವರ್ಷದ ಆ್ಯಕ್ಚುಯಲ್ ರಾಯಲ್ಟಿ 2005ನ ಆ್ಯಕ್ಚುಯಲ್ ರಾಯಲ್ಟಿ ಬಂದು 48,000 ಇದೆ. ದೆನ್ ಶಾರ್ಟ್ ವರ್ಕಿಂಗ್ಸ್ ಬಂದು 2,000 ಇದೆ. 48,000 ಪ್ಲಸ್ 2,000 ಲ್ಯಾಂಡ್ ಲಾರ್ಡ್ಗೆ ಕೊಡ್ತಾ ಇದ್ದೀವಿ. ಡೆಬಿಟ್ ಸೈಡಲ್ಲಿ ಟು ಲ್ಯಾಂಡ್ ಲಾರ್ಡ್ ಅಂತ ಬರೀತೀವಿ. ಎಷ್ಟು? 50,000. 2 ವರ್ಷಕ್ಕೆ ಆಗ್ತದೆ. ದೆನ್ 2006 ಯಾವುದೇ ರೀತಿಯಾದಂತಹ ಮಿನಿಮಮ್ ಅಮೌಂಟನ್ನು ಪೇಮೆಂಟ್ ಮಾಡಿಲ್ಲ. ನಾವೇನು ಮಾಡಿದ್ದೀವಿ?
ರಾಯಲ್ಟಿನ ಪೇಮೆಂಟ್ ಮಾಡಿದ್ವಿ. ಬಿಕಾಸ್ ಯಾಕೆಂದರೆ ರಾಯಲ್ಟಿ 64,000 ಇದೆ, ದೆನ್ ಮಿನಿಮಮ್ ರೆಂಟ್ ಬಂದು 50,000 ಇದೆ. ಸೊ ರಾಯಲ್ಟಿನೇ ಜಾಸ್ತಿ ಇರೋದ್ರಿಂದ ಆ ವರ್ಷ ನಾವೇನು ಮಾಡ್ತೀವಿ, ರಾಯಲ್ಟಿನ ಪೇಮೆಂಟ್ ಮಾಡ್ತೀವಿ. ಮಿನಿಮಮ್ ರೆಂಟ್ ಅಕೌಂಟನ್ನು ಓಪನ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ದೆನ್ 2007ಗೆ ಬನ್ನಿ, ರಾಯಲ್ಟಿ 36,000 ಇದೆ, ದೆನ್ ಮಿನಿಮಮ್ ರೆಂಟ್ ಬಂದು 37,500 ಇದೆ. ಸೊ ಹೈಯೆಸ್ಟ್ ಇರುವಂಥದ್ದು 37,500. ಸೊ ನಾವು ಲ್ಯಾಂಡ್ ಲಾರ್ಡ್ಗೆ ಕೊಟ್ಟಿರುವಂಥದ್ದು ಸಹ 37,500 ಏನದು ಮಿನಿಮಮ್ ರೆಂಟ್. ಸೊ ಅದಕ್ಕೋಸ್ಕರ 2007ಅಲ್ಲಿ ಬರೀಬೇಕು. ಕ್ರೆಡಿಟ್ ಸೈಡಲ್ಲಿ ರಾಯಲ್ಟಿ, ಆ ವರ್ಷದ ಆ್ಯಕ್ಚುಯಲ್ ರಾಯಲ್ಟಿ 36,000. ದೆನ್ ಆ ವರ್ಷ ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದು 1,500. 1,500 ಟೋಟಲ್ ಎಷ್ಟಾಗ್ತದೆ? 37,500. 37,500 ಟು ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡಿದ್ದೀವಿ ಅಂತ ಆಗ್ತದೆ. ಸೊ ನೆನ್ಪಿಟ್ಕೊಳ್ಬೇಕು, ಮಿನಿಮಮ್ ರೆಂಟ್ ಅಕೌಂಟನ್ನು ಬರೀಬೇಕಾದ್ರೆ ನಾರ್ಮಲ್ ಆಗಿ ಕ್ರೆಡಿಟ್ ಸೈಡಲ್ಲಿ ರಾಯಲ್ಟಿ ಪ್ಲಸ್ ಶಾರ್ಟ್ ವರ್ಕಿಂಗ್. ಸೊ ರಾಯಲ್ಟಿ ಅಂದರೆ ಆ ವರ್ಷದ ಯಾವ ವರ್ಷ ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡಿರ್ತೀವೋ ಆ ವರ್ಷದ ಆ್ಯಕ್ಚುಯಲ್ ರಾಯಲ್ಟಿ ಮತ್ತು ಆ ವರ್ಷದ ಎಷ್ಟು ಶಾರ್ಟ್ ವರ್ಕಿಂಗ್ಸ್ ಆಗಿರ್ತದೋ ಅಷ್ಟು, ಅವೆರಡನ್ನು ಯಾರಿಗೆ ಕೊಡ್ತೀವಿ? ಟು ಲ್ಯಾಂಡ್ ಲಾರ್ಡ್. ಡೆಬಿಟ್ ಸೈಡ್ ಈಸ್ ಆಲ್ವೇಸ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಈಸ್ ಆಲ್ವೇಸ್ ರಾಯಲ್ಟಿ ಪ್ಲಸ್ ಶಾರ್ಟ್ ವರ್ಕಿಂಗ್. ದೇರ್ ಇಸ್ ನೋ ಚೇಂಜಸ್ ಇನ್ ದಿ ಮಿನಿಮಮ್ ರೆಂಟ್ ಅಕೌಂಟ್. ನೀವು ಎಷ್ಟು ವರ್ಷಕ್ಕೆ ಬೇಕಾದ್ರೆ ಮಿನಿಮಮ್ ರೆಂಟ್ ಅಕೌಂಟನ್ನು ಓಪನ್ ಮಾಡಿ ಅಷ್ಟು ವರ್ಷವೂ ಸಹ ಇದೇ ಲೆಡ್ಜರ್ ಎಂಟ್ರಿಗಳು ಬರ್ತದೆ. ಯಾವುದೇ ರೀತಿಯಾದಂಥ ಎಂಟ್ರಿ, ಕರೆಸ್ಪಾಂಡೆನ್ಸ್ ಎಂಟ್ರಿಗಳು ಬರೋದಿಲ್ಲ ಮತ್ತು ಅದು ಚೇಂಜಸ್ ಆಗೋದಿಲ್ಲ. ನಿಮಗೆ ಈಗ ಮಿನಿಮಮ್ ರೆಂಟ್ ಅರ್ಥ ಆಗ್ತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಎರಡನೇದಾಗಿ ರಾಯಲ್ಟಿ ಅಕೌಂಟ್. ಸೊ ಈ ರಾಯಲ್ಟಿ ಅಕೌಂಟನ್ನು ನಾವು ಎಷ್ಟು ವರ್ಷಕ್ಕೆ ಅನಾಲಿಸಿಸ್ ಟೇಬಲ್ನ ಮಾಡಿರ್ತೀವೋ ಅಷ್ಟು ವರ್ಷಕ್ಕೂ ಸಹ ರಾಯಲ್ಟಿ ಅಕೌಂಟನ್ನು ಪ್ರಿಪೇರ್ ಮಾಡಲೇಬೇಕಾಗ್ತದೆ. ಸೊ ನಾವು ಜರ್ನಲ್ ಎಂಟ್ರೀಸ್ನ ನೋಡಿದಾಗ ಗೊತ್ತಾಗ್ತದೆ. ಸೊ ಎವ್ರಿ ಇಯರ್ ಏನು ಮಾಡ್ತೀವಿ, ನಾವು ರಾಯಲ್ಟಿಯನ್ನು ಪೇಮೆಂಟ್ ಮಾಡಿರ್ತೀವಿ. ಸೊ ಅದರಿಂದ ರಾಯಲ್ಟಿಯನ್ನು ಕೊಡಲೇಬೇಕಾಗ್ತದೆ. ಸೊ ಇಲ್ಲಿ ರಾಯಲ್ಟಿ ಅಕೌಂಟನ್ನು ಬರೀಬೇಕಾದ್ರೆ ತುಂಬಾ ಈಸಿ. ಏನಪ್ಪ ಅದು ಅಂದರೆ, ಕ್ರೆಡಿಟ್ ಸೈಡ್ ನೋಡಿ, ಕ್ರೆಡಿಟ್ ಸೈಡಲ್ಲಿ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ. ಸೊ ಅಂದರೆ ಕ್ರೆಡಿಟ್ ಸೈಡ್ ನೆವರ್ ಚೇಂಜ್. ನೀವು ಏನೇ ಬರೋದ್ರೂ ಸಹ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸಮ್ಟೈಮ್ಸ್ ಕೆಲವೊಬ್ರು ಬರೀತಾರೆ ಏನಂತ, ಪ್ರೊಡಕ್ಷನ್ ಅಕೌಂಟ್ ಅಂತಲೂ ಬರೀತಾರೆ. ದೇರ್ ಇಸ್ ನೋ ಪ್ರಾಬ್ಲಮ್, ಅಲ್ಲೂ ಸಹ ಅದನ್ನೂ ಸಹ ಬರೀಬೋದಾಗಿರ್ತದೆ ಅಂತ. ಪ್ರೊಡಕ್ಷನ್ ಅಕೌಂಟ್ ಅಂತಾರು ಬರೀಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬೇಕಾದ್ರೂ ಬರೀಬೋದಾಗ್ತದೆ. ಸೊ ರಾಯಲ್ಟಿ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನೋಡಿ ಈಸಿಯಾಗಿ ಅರ್ಥ ಆಗ್ತದೆ. ಯಾವುದೇ ರೀತಿ ಚೇಂಜಸ್ ಇಲ್ಲ. ಡೈರೆಕ್ಟಾಗಿ ನೀವೇನು ಬರಿಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಒಂದೇ ಎಂಟ್ರಿ ಬರ್ತದೆ. ಸೊ ಆ್ಯಸ್ ಇಟ್ ಈಸ್ ಒಂದೇ ಎಂಟ್ರಿಯನ್ನು ನೀವು ಬರೀಬೋದು. ಮತ್ತು ಈಗ ಡೆಬಿಟ್ ಸೈಡಲ್ಲಿ ಏನು ಬರೀಬೇಕು ಅಂತ ಬಂದಾಗ ತುಂಬ ಈಸಿ. ನೀವು ಅನಾಲಿಸಿಸ್ ಟೇಬಲ್ನ ನೋಡಿ, ಅನಾಲಿಸಿಸ್ ಟೇಬಲ್ನಲ್ಲಿ ಲಾಸ್ಟ್ ಕಾಲಮ್ ನೋಡಿ, ಲ್ಯಾಂಡ್ ಲಾರ್ಡ್ ಅಂತಿದೆ ಅಲ್ವಾ? ಸೊ ಅಲ್ಲಿ ನಾನು ಕೆಳಗಡೆ ಬರೆದಿದ್ದೀವಿ MR ಅಂತ. ಅಂದರೆ ಆ ವರ್ಷ ನಾವು ಏನನ್ನು ಪೇಮೆಂಟ್ ಮಾಡಿದ್ವಿ, ರಾಯಲ್ಟಿಯನ್ನು ಕೊಟ್ಟಿದ್ವಾ ಅಥವಾ ಏನೋ ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡಿದ್ವಾ? ರಾಯಲ್ಟಿ ಕೊಟ್ಟಿದ್ರೆ ಆರ್ ಅಂತ ಇರ್ತದೆ. ಅಂದರೆ ಮೊದಲನೇ ವರ್ಷ ಯಾವುದು ಜಾಸ್ತಿ ಇರ್ತದೆ ಅದು, ಯಾವುದು ರಾಯಲ್ಟಿ ಇದ್ರೆ ರಾಯಲ್ಟಿ ಕೊಟ್ಟಿರ್ತೀವಿ, ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಮಿನಿಮಮ್ ರೆಂಟ್ ಕೊಟ್ಟಿರ್ತೀವಿ. ಸೊ ನೋಡಿ, ಮೊದಲನೇ ವರ್ಷದಲ್ಲಿ 32,000, ಎಷ್ಟು 50,000. ಸೊ ಜಾಸ್ತಿ ಇರೋದು 50,000. ಸೊ 50,000 ಪೇಮೆಂಟ್ ಮಾಡಿದ್ದೀವಿ ಲ್ಯಾಂಡ್ ಲಾರ್ಡ್ ಕಾಲಮಲ್ಲಿ. ಸೊ ಆ ವರ್ಷ ಕೊಟ್ಟಿರೋದು ಮಿನಿಮಮ್ ರೆಂಟ್. ಎರಡನೇ ವರ್ಷ ಕಂಪೇರ್ ಮಾಡಿ ನೋಡಿ, 50,000 ಹೈಯೆಸ್ಟ್ ಇದೆ, ಯಾವುದೋ ಮಿನಿಮಮ್ ರೆಂಟು. ಸೊ ಮಿನಿಮಮ್ ರೆಂಟನ್ನು ಕೊಟ್ಟಿದ್ದೀವಿ. ಥರ್ಡ್ ಇಯರ್ 64,000 ಯಾವ್ದು ಜಾಸ್ತಿ ಇದೆ, ರಾಯಲ್ಟಿ ಜಾಸ್ತಿ ಇದೆ. ಸೊ ಥರ್ಡ್ ಇಯರ್ ರಾಯಲ್ಟಿಯನ್ನು ಪೇಮೆಂಟ್ ಮಾಡಿದ್ದೀವಿ. ಫೋರ್ತ್ ಇಯರ್ ಬಂದಾಗ 37,500 ಇದೆ. ಸೊ 37,500 ಬಂದಾಗ ಯಾವ್ದು ಜಾಸ್ತಿ ಇದೆ, 36,000 ಆ್ಯಂಡ್ 37,500. ಸೊ 37,500 ಜಾಸ್ತಿ ಇದೆ, ಪೇಮೆಂಟ್ ಮಾಡಿದ್ದೀವಿ. ಏನದು ಮಿನಿಮಮ್ ರೆಂಟ್. ದೆನ್ ಫೈನಲ್ ಇಯರ್ ಬಂದಾಗ 80,000 ಅಥವಾ 50,000 ಜಾಸ್ತಿ ಇರೋದು 80,000. ಸೊ ಅದು ಯಾವುದು ರಾಯಲ್ಟಿ. ಸೊ ಅಲ್ಲಿ ಏನು ಮಾಡಿದ್ವಿ, ರಾಯಲ್ಟಿಯನ್ನು ಪೇಮೆಂಟ್ ಮಾಡಿದ್ವಿ 78,500. ಅದೆಷ್ಟು 1,500ನ ರಿಕವರಿಯನ್ನು ಮುಗಿಸಿ. ಸೊ ಈಗ ಅರ್ಥ ಆಗ್ತದೆ. ಮೊದಲನೇ ವರ್ಷ ಮಿನಿಮಮ್ ರೆಂಟ್ ಕೊಟ್ಟಿದ್ದೀವಿ, ಎರಡನೇ ವರ್ಷ ಮಿನಿಮಮ್ ರೆಂಟೇ ಕೊಟ್ಟಿದ್ದೀವಿ, ಮೂರನೇ ವರ್ಷ ರಾಯಲ್ಟಿಯನ್ನು ಪೇಮೆಂಟ್ ಮಾಡಿದ್ದೀವಿ, ನಾಲ್ಕನೇ ವರ್ಷ ಮಿನಿಮಮ್ ರೆಂಟು, ದೆನ್ ಐದನೇ ವರ್ಷ ರಾಯಲ್ಟಿ. ಸೊ ಇದಿಷ್ಟು ಗೊತ್ತಾದರೆ ಸಾಕು. ಸೊ ನೋಡಿ, ಯಾವಾಗ ನೀವು ಮಿನಿಮಮ್ ರೆಂಟನ್ನು ಕೊಟ್ಟಿರ್ತೀರಿ ಆವಾಗ ಮಿನಿಮಮ್ ರೆಂಟ್ ಅಂತ ಡೆಬಿಟ್ ಸೈಡಲ್ಲಿ ಬರೀಬೇಕು. ಯಾವಾಗ ನೀವು ರಾಯಲ್ಟಿನ ಪೇಮೆಂಟ್ ಮಾಡಿರ್ತೀರಿ ಆವಾಗ ಟು ಲ್ಯಾಂಡ್ ಲಾರ್ಡ್ ಅಂತ ಬರೀಬೇಕಷ್ಟೆ. ಅಂದರೆ
ರಾಯಲ್ಟಿನ ಯಾರಿಗೆ ಕೊಡ್ತೀವಿ ಅಂತ ಬರೀಬೇಕು. ಯಾವ ವರ್ಷ ಮಿನಿಮಮ್ ರೆಂಟ್ ಕೊಟ್ಟಿರ್ತೀವೋ ಆ ವರ್ಷ ಕೇವಲ ಮಿನಿಮಮ್ ರೆಂಟ್ ಕೊಟ್ಟಿದ್ದೀವಿ ಅಂತ ಬರೀಬೇಕಾಗ್ತದೆ. ಸೊ ಮೊದಲನೇ ವರ್ಷ ಏನು ಕೊಟ್ಟಿದ್ದೀರಿ, ಮಿನಿಮಮ್ ರೆಂಟ್ ಕೊಟ್ಟಿದ್ದೀರಿ, ಅದಕ್ಕಾಗಿ ಮಿನಿಮಮ್ ರೆಂಟ್ 32,000. ಸೊ ಏನು ಸರ್ ಇದು ಮಿನಿಮಮ್ ರೆಂಟ್ ಅಂತ ಹೇಳ್ಬಿಟ್ರಿ, ಅಲ್ಲಿ ನೋಡಿದ್ರೆ 50,000 ಇದೆ ಅನಾಲಿಸಿಸ್ ಟೇಬಲಲ್ಲಿ, ನೀವು 32,000 ರಾಯಲ್ಟಿ ಅಮೌಂಟ್ ಹೇಳ್ತಾ ಇದ್ದೀರಿ ಅಂತ. ಸೊ ಇಲ್ಲಿ ಕಂಪಲ್ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ನಾವು ರಾಯಲ್ಟಿ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರುವಂಥದ್ದು ಕೇವಲ ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟನ್ನು ಪೇಮೆಂಟ್ ಮಾಡಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಅದಕ್ಕಾಗಿ ಆ ರಾಯಲ್ಟಿ ಕಾಲಮ್ನಲ್ಲಿ ಏನಿದೆ ಆ ಅಮೌಂಟ್ಗೆ ನಾವು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಆ್ಯಕ್ಚುಯಲ್ ರಾಯಲ್ಟಿ ಬಂದು 32,000 ಫಸ್ಟ್ ಇಯರ್, 48,000 ಸೆಕೆಂಡ್ ಇಯರ್, 64,000 ಥರ್ಡ್ ಇಯರ್, 36,000 ಫೋರ್ತ್ ಇಯರ್ ಆ್ಯಂಡ್ 80,000 ಫಿಫ್ತ್ ಇಯರ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತೀವಿ, ರಾಯಲ್ಟಿ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಪೇಮೆಂಟ್ ಮಾಡಿದ್ದು ಮಿನಿಮಮ್ ರೆಂಟೇ, ಬಟ್ ನಾವು ಅದರಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ ಇನ್ಕ್ಲೂಡ್ ಆಗಿರೋದು 32,000. ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 32,000. ಸೊ ಇನ್ ದ ಇಯರ್ ಆಫ್ 2005 ಸೇಮ್ ವಿ ಕ್ಯಾನ್ ಪೇಯ್ಡ್ ಮಿನಿಮಮ್ ರೆಂಟ್. The actual royalty is 48,000. That should be transferred to profit and loss account 48,000. ಮೂರನೇ ವರ್ಷ ಏನು ಮಾಡಿದ್ವಿ, ರಾಯಲ್ಟಿ ಜಾಸ್ತಿ ಇತ್ತು, ಎಷ್ಟು 64,000. ಅದಕ್ಕೋಸ್ಕರ ಅಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಬರೀತೀವಿ. ಯಾಕಂದರೆ ಲೆಡ್ಜರ್ ಅಕೌಂಟು ಸಹ ರಾಯಲ್ಟಿಯಾಗಿ ಮತ್ತೆ ರಾಯಲ್ಟಿ ಅಂತ ನಮಗೆ ಬರೆಯೋದಕ್ಕೆ ಬರೋದಿಲ್ಲ. ಯಾಕಂದರೆ ರಾಯಲ್ಟಿಯನ್ನು ಯಾರಿಗೆ ಕೊಡ್ತೀವಿ ಅಂತ ಬರೀಬೇಕು, ಯಾರಿಗೆ, ಲ್ಯಾಂಡ್ ಲಾರ್ಡ್ಗೆ. ಸೊ 2006 ಟು ಲ್ಯಾಂಡ್ ಲಾರ್ಡ್ ಅಂತ ಬರೆದಿದ್ದೀವಿ 64,000. ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ 64,000. ಇನ್ ದ ಇಯರ್ ಆಫ್ 2007 ವಿ ಪೇಯ್ಡ್ ಓನ್ಲಿ ಮಿನಿಮಮ್ ರೆಂಟ್ ಆಫ್ ರುಪೀಸ್ 36,000. ಸೊ ಅದರಿಂದ ಮಿನಿಮಮ್ ರೆಂಟ್ ಬಂದು ಮಿನಿಮಮ್ ರೆಂಟ್ನ ಕೊಟ್ಟಿದ್ದೀವಿ, ಅಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ ಬಂದು 36,000 ಇದೆ. ಸೊ 36,000 ಬರೀರಿ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕ್ರೆಡಿಟ್ ಸೈಡಲ್ಲಿ. ದೆನ್ ಲಾಸ್ಟ್ ಇಯರ್ ರಾಯಲ್ಟಿಯನ್ನು ಪೇಮೆಂಟ್ ಮಾಡಿದ್ದೀವಿ, ಆ ವರ್ಷದ ಆ್ಯಕ್ಚುಯಲ್ ರಾಯಲ್ಟಿ ಬಂದು 80,000 ಇದೆ. ಸೊ 80,000 ಹಂಗೆ ಬರ್ಕೊಳ್ಳಿ, ಅದನ್ನು ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 80,000 ಅಂತ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು ಇನ್ನೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕ್ರೆಡಿಟ್ ಸೈಡಲ್ಲಿ ಪ್ರೊಡಕ್ಷನ್ ಅಕೌಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನು ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಸೊ ದಟ್ ಶುಡ್ ಇದೇನಪ್ಪ ರಾಯಲ್ಟಿ ಅಕೌಂಟ್ ಅಂದರೆ, ದ ಟೋಟಲ್ ಆ್ಯಕ್ಚುಯಲ್ ರಾಯಲ್ಟಿ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಅಂದರೆ ಆ ವರ್ಷದ ಆ್ಯಕ್ಚುಯಲ್ ರಾಯಲ್ಟಿ ಏನಿತ್ತು ಆ ಅಮೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದರಿಂದ ಯಾವ ವರ್ಷ ನೀವು ಮಿನಿಮಮ್ ರೆಂಟ್ ಕೊಟ್ಟಿರ್ತೀರೋ ಆ ವರ್ಷ ಮಿನಿಮಮ್ ರೆಂಟ್ ಅಂತ ಮಿನಿಮಮ್ ರೆಂಟ್ ಅಂತ ಬರೀರಿ. ಯಾವ ವರ್ಷ ನೀವು ರಾಯಲ್ಟಿಯನ್ನು ಪೇಮೆಂಟ್ ಮಾಡಿರ್ತೀರೋ ಆ ವರ್ಷ ಲ್ಯಾಂಡ್ ಲಾರ್ಡ್ ಅಂತ ಬರೀರಿ, ಅಥವಾ ಆ ಲ್ಯಾಂಡ್ ಲಾರ್ಡ್ ನೇಮ್ ಇದ್ದರೆ ಆ ಲ್ಯಾಂಡ್ ಲಾರ್ಡ್ ನೇಮನ್ನು ಬರೀರಿ. ಸೊ ಈಗ ರಾಯಲ್ಟಿ ಅಕೌಂಟ್ ಆಗ್ತು. ನೆಕ್ಸ್ಟ್ ಬಂದು ಮೂರನೇದು ವೆರಿ ಇಂಪಾರ್ಟೆಂಟ್ ಅಕೌಂಟ್, ದಟ್ ಈಸ್ ಕಾಲ್ಡ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಸೊ ಈ ಲ್ಯಾಂಡ್ ಲಾರ್ಡ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನೋಡಿ, ಇಲ್ಲಿಗೂ ಅಲ್ಲಿಗೂ ಒಂದು ಸ್ವಲ್ಪ ಕನೆಕ್ಷನ್ ಇದೆ. ಯಾವುದಕ್ಕೆ, ರಾಯಲ್ಟಿ ಅಕೌಂಟು ಮತ್ತು ಲ್ಯಾಂಡ್ ಲಾರ್ಡ್ ಅಕೌಂಟ್ಗೆ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಸೊ ಅಲ್ಲಿ ಡೆಬಿಟ್ ಸೈಡಲ್ಲಿ ಏನಿದೆಯೋ ಅದು ಕ್ರೆಡಿಟ್ ಸೈಡಲ್ಲಿದೆ. ಇಲ್ಲಿ ಕ್ರೆಡಿಟ್ ಸೈಡಲ್ಲಿರುವಂಥದ್ದು ಅಲ್ಲಿ ಡೆಬಿಟ್ ಸೈಡಲ್ಲಿ ಬರ್ತದೆ. ಸೊ ನೋಡಿ 2004 ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಇತ್ತು, ಈ ಕಡೆ ಬಂದಾಗ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಆಗಿದೆ ಅಷ್ಟೆ. ಸೊ ಈ ಕಾಲಮನ್ನು ನಾವು ಬರೀಬೇಕಾದ್ರೆ ಪ್ರಮುಖವಾಗಿ ಈ ಲೆಡ್ಜರ್ ಅಕೌಂಟನ್ನು ಬರೀಬೇಕಾದ್ರೆ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅನಾಲಿಸಿಸ್ ಟೇಬಲ್ನಲ್ಲಿ ಗಮನಿಸಬೇಕಾಗಿರುವಂತಹ ಕಾಲಮ್ಗಳು ಯಾವ್ಯಾವುದು. ಸೊ ಮೊದಲನೇದಾಗಿ ಗಮನಿಸಬೇಕಾಗಿರುವಂಥದ್ದು ಲ್ಯಾಂಡ್ ಲಾರ್ಡ್ ಕಾಲಮ್, ಅಂದರೆ ಲಾಸ್ಟ್ ಕಾಲಮ್ ಇದೆ ನೋಡಿ, ಅದನ್ನು ನಾವು ಬ್ಯಾಂಕ್ ಕಾಲಮ್ ಅಂತ ಬೇಕಾದರೂ ತಗೊಳ್ಬೋದು. ಅದನ್ನೆಂದರೆ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಆ್ಯಕ್ಚುಲಾಗಿ ಅಮೌಂಟನ್ನು ಪೇಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ಅದು ನಮಗೆ ತಿಳಿಸ್ತಾ ಹೋಗ್ತದೆ. ಸೊ ಅದನ್ನು ಲ್ಯಾಂಡ್ ಲಾರ್ಡ್ ಅನ್ನೋದನ್ನ ಏನಂತ ಅಂದ್ಕೊಳ್ಳಿ, ಬ್ಯಾಂಕ್ ಅಂತ ಅಂದ್ಕೊಳ್ಳಿ. ದೆನ್ ಶಾರ್ಟ್ ವರ್ಕಿಂಗ್ ರಿಕವರಿ ನೋಡಿ 14,000 54,500 ಇದೆ, ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮು. ದೆನ್ ಮಿನಿಮಮ್ ರೆಂಟ್ ಇದ್ದರೆ ಮಿನಿಮಮ್ ರೆಂಟು, ದೆನ್ ರಾಯಲ್ಟಿ ಇದ್ದರೆ ರಾಯಲ್ಟಿ, ಇವೆರಡನ್ನು ಗಮನಿಸಬೇಕಾಗ್ತದೆ. ಸೊ ರಾಯಲ್ಟಿ ಪ್ಲಸ್ ಮಿನಿಮಮ್ ರೆಂಟ್, ದೆನ್ ಶಾರ್ಟ್ ವರ್ಕಿಂಗ್ ಆ್ಯಂಡ್ ಬ್ಯಾಂಕ್ ಕಾಲಮ್, ಇವೆಷ್ಟನ್ನು ಗಮನಿಸಬೇಕಾಗ್ತದೆ. ಸೊ ಆಗ ಬಂದಾಗ ಇಲ್ಲಿ ನೋಡಿ, ಕ್ರೆಡಿಟ್ ಸೈಡಲ್ಲಿ
ಬರೀಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕು, ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ವಿಚ್ ಅವರ್ ಇಸ್ ಹೈಯರ್ ದಟ್ ಶುಡ್ ಬಿ ಗಿವನ್ ಅಂತ. ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ವಿಚ್ ಅವರ್ ಇಸ್ ಹೈಯರ್ ದಟ್ ಶುಡ್ ಬಿ ಗಿವನ್ ಅಂತ ಅನ್ಕೊಳ್ಬೇಕು. ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ. ಏನನ್ನ ಕೊಡಬೇಕು ಅಂದರೆ ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಇವೆರಡರಲ್ಲಿ ಯಾವುದು ಜಾಸ್ತಿ ಇರ್ತದೋ, ಹೆಚ್ಚಾಗಿರ್ತದೋ ಅದನ್ನು ನಾವು ಪೇಮೆಂಟ್ ಮಾಡಬೇಕು. ಏನನ್ನ? ಶಾರ್ಟ್ ವರ್ಕಿಂಗನ್ನು ಇಟ್ಕೊಂಡು, ಏನಾದ್ರು ಶಾರ್ಟ್ ವರ್ಕಿಂಗ್ ರಿಕವರಿ ಇದ್ದರೆ ಆ ರಿಕವರಿಯನ್ನು ಮಾಡಿಕೊಂಡು ಉಳಿದ ಅಮೌಂಟನ್ನು ಪೇಮೆಂಟ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟು ನೆನಪಿರಬೇಕು. ಸೊ ಇನ್ ದಿ ಇಯರ್ ಆಫ್ 2004 ನಾವು ಪೇಮೆಂಟ್ ಮಾಡಿರೋದು ಮಿನಿಮಮ್ ರೆಂಟ್. ಸೊ ಬೈ ಮಿನಿಮಮ್ ರೆಂಟ್ ಅಕೌಂಟ್, ಕ್ರೆಡಿಟ್ ಸೈಡ್ ಹೇಳ್ತಾ ಇದ್ದೀನಿ, ಬೈ ಮಿನಿಮಮ್ ರೆಂಟ್ ಅಕೌಂಟ್ ಆ ವರ್ಷದ ಮಿನಿಮಮ್ ರೆಂಟ್ ಬಂದು 50,000 ಇದೆ. ಓಕೆ, ಸೊ ಮಿನಿಮಮ್ ರೆಂಟ್ 50,000 ಕೊಟ್ಟಿದ್ದೀರಿ. ದೆನ್ ಈ ಕಡೆ ಡೆಬಿಟ್ ಸೈಡ್ಗೆ ಬನ್ನಿ, ಲಾಸ್ಟ್ ಕಾಲಮ್ ಅಂದರೆ ಬ್ಯಾಂಕ್ ಲ್ಯಾಂಡ್ ಲಾರ್ಡ್ ಕಾಲಮ್, ಅದನ್ನು ಟು ಬ್ಯಾಂಕ್ ಅಂತ ಬರೀರಿ. ಎಷ್ಟಿದೆ ಅಲ್ಲಿ? 50,000 ಇದೆ, ಸೇಮ್. ಸೊ 50,000 ಮಿನಿಮಮ್ ರೆಂಟ್ ಕೊಡಬೇಕಿತ್ತು, ಕೊಟ್ಟಿದ್ದೀವಿ. ದೆನ್ ಸೆಕೆಂಡ್ ಇಯರ್ಗೆ ಬನ್ನಿ, ಆ ವರ್ಷವೂ ಸಹ ಮಿನಿಮಮ್ ರೆಂಟ್ನೇ ಕೊಟ್ಟಿದ್ದೀವಿ. ಎಷ್ಟು? 50,000. ಎರಡರಲ್ಲಿ ಜಾಸ್ತಿ ಇರೋದು ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್, ಯಾವ್ದು ಜಾಸ್ತಿ ಇದೆ? ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡಬೇಕಿತ್ತು. ದೆನ್ ಡೆಬಿಟ್ ಸೈಡ್ ನೋಡಿ, ಆಗಲೂ ಸಹ ಎಷ್ಟು? ಬ್ಯಾಂಕ್ ಲಾಸ್ಟ್ ಕಾಲಮ್ ಲ್ಯಾಂಡ್ ಲಾರ್ಡ್ ಕಾಲಮ್ ಎಷ್ಟಿದೆ? 50,000 ಇದೆ. ಸೊ ಬ್ಯಾಂಕ್ 50,000. ದೆನ್ ಇನ್ ದಿ ಇಯರ್ ಆಫ್ 2006, ಸೊ ಇಲ್ಲಿ ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ ಎರಡನ್ನ ಕಂಪೇರ್ ಮಾಡಿ. ಸೊ ರಾಯಲ್ಟಿನೇ ಜಾಸ್ತಿ ಇದೆ. ಎಷ್ಟಿದೆ ರಾಯಲ್ಟಿ? 64,000. ಸೊ ಆ್ಯಕ್ಚುಲಾಗಿ ನಾವು 64,000 ಕೊಡಬೇಕಿತ್ತು. ಆದರೆ ಟು ಬ್ಯಾಂಕ್ ಲಾಸ್ಟ್ ಕಾಲಮ್ ನೋಡಿ, ಲ್ಯಾಂಡ್ ಲಾರ್ಡ್ ಕಾಲಮು 2006ನ ಲ್ಯಾಂಡ್ ಲಾರ್ಡ್ ಕಾಲಮ್ ನೋಡಿ, ಅಲ್ಲೆಷ್ಟಿದೆ? 50,000 ಇದೆ. 50,000 ಮಾತ್ರ ಥ್ರೂ ದಿ ಬ್ಯಾಂಕ್ ಪೇಮೆಂಟ್ ಮಾಡಿದ್ದೀವಿ. ಸೊ ಟು ಬ್ಯಾಂಕ್ 50,000. ಹಾಗಾದರೆ ಇನ್ ರಿಮೈನಿಂಗ್ 14,000 ಏನಾಯಿತು? ಸೊ ದಟ್ಸ್ ಇಸ್ ಕಾಲ್ಡ್ ಆಸ್ ಎನ್ ಶಾರ್ಟ್ ವರ್ಕಿಂಗ್ ರಿಕವರಿ. ನೋಡಿ ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮಲ್ಲಿ 14,000 ಇದೆ. ಸೊ 14,000. ಸೊ ಟೋಟಲ್ 64,000 ಅಂದರೆ ರಾಯಲ್ಟಿ 64 ಆಗಿತ್ತು. ಅದರಲ್ಲಿ 14,000 ರಿಕವರಿಯನ್ನು ಮಾಡಿಕೊಂಡು ಇನ್ನು 50,000 ಏನು ಮಾಡಿದ್ದೀವಿ? ಪೇಮೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ನಾಲ್ಕನೇ ವರ್ಷ ಬಂದರೆ 2007 ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡಿದ್ದೀವಿ. ಎಷ್ಟು? 37,500. ಅದೇ ಎಷ್ಟಿದೆ? 36 ಮತ್ತು 37,500 ಎರಡರಲ್ಲಿ ಜಾಸ್ತಿ ಇರುವಂಥದ್ದು 37,500. ಸೊ ಅದರಿಂದ 37,500ನ್ನೇ ಕೊಟ್ಟಿದ್ದೀವಿ. ಬ್ಯಾಂಕ್ ಲ್ಯಾಂಡ್ ಲಾರ್ಡ್ ಕಾಲಮಲ್ಲೂ ಸಹ 37,500. ಸೊ ದೇರ್ ಇಸ್ ನೋ ರಿಕವರಿ. ಆ ವರ್ಷ ಯಾವುದೇ ರೀತಿಯಾದಂಥ ರಿಕವರಿ ಮಾಡ್ಕೊಂಡಿಲ್ಲ ನಾವು. ನೆಕ್ಸ್ಟ್ ಲಾಸ್ಟ್ ಇಯರ್ ಬರೋಣ. ಆ ವರ್ಷ ರಾಯಲ್ಟಿನೇ ಜಾಸ್ತಿ ಇದೆ. ಎಷ್ಟು? 80,000 ಇದೆ. ಸೊ 80,000 ಕೊಡಬೇಕಿತ್ತು. ಸೊ ಟು ರಾಯಲ್ಟಿ ಬೈ ರಾಯಲ್ಟಿ 80,000, ಬಟ್ ಟು ಬ್ಯಾಂಕ್ ಲ್ಯಾಂಡ್ ಲಾರ್ಡಲ್ಲಿ 78,500 ಇದೆ. ಸೊ ಇನ್ನು ಉಳಿದಂಥ 1,500 ಏನಾಗ್ತು? ರಿಕವರಿ. ದಟ್ಸ್ ಕಾಲ್ಡ್ ಆಸ್ ಎನ್ ಶಾರ್ಟ್ ವರ್ಕಿಂಗ್ ರಿಕವರಿ. ಸೊ ಅಲ್ಲಿಗೆ 5 ವರ್ಷವೂ ಸಹ ಲ್ಯಾಂಡ್ ಲಾರ್ಡ್ ಅಕೌಂಟನ್ನು ನಾವು ಬರೀಬೇಕಾಗ್ತದೆ. ಅಂದರೆ ಅವ್ನು ಎಷ್ಟು ವರ್ಷಕ್ಕೆ ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಅನಾಲಿಸಿಸ್ ಟೇಬಲ್ ಮಾಡಿರ್ತೀವೋ ನಾವು, ಅಷ್ಟು ವರ್ಷಕ್ಕೂ ಸಹ ನಾವೇನು ಮಾಡಬೇಕು? ಲ್ಯಾಂಡ್ ಲಾರ್ಡ್ ಅಕೌಂಟನ್ನು ಮಾಡಬೇಕಾಗ್ತದೆ. ಸೊ ಇದಿಷ್ಟು ಅರ್ಥ ಆಗ್ತು ಅನ್ಕೋತೀನಿ. ಸೊ ನೀವು ನೆನ್ಪಿಟ್ಕೊಳ್ಬೇಕು, ಕ್ರೆಡಿಟ್ ಸೈಡ್ನಲ್ಲಿ ಯಾವಾಗಲೂ ಏನನ್ನು ಪೇಮೆಂಟ್ ಮಾಡಬೇಕಿತ್ತು, ಆ್ಯಕ್ಚುಲಿ ಮಿನಿಮಮ್ ರೆಂಟನ್ನು ಅಥವಾ ರಾಯಲ್ಟಿನ, ಇದನ್ನೇನು ಮಾಡಬೇಕು? ಮಿನಿಮಮ್ ರೆಂಟು ಮತ್ತು ರಾಯಲ್ಟಿ ಎರಡರಲ್ಲಿ ಕಂಪೇರ್ ಮಾಡಿ ಯಾವುದು ಎಷ್ಟಿದೆ ಅದನ್ನು ಪೇಮೆಂಟ್ ಮಾಡಬೇಕು. ದೆನ್ ಡೆಬಿಟ್ ಸೈಡಲ್ಲಿ ಏನು ಬರೀಬೇಕು? ಲ್ಯಾಂಡ್ ಲಾರ್ಡ್ ಕಾಲಮು ಮತ್ತು ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮ್, ಇವೆರಡು ಕಾಲಮನ್ನು ನೋಡಿ ಡೆಬಿಟ್ ಸೈಡನ್ನು ಬರೀಬೇಕಾಗ್ತದೆ. ಇನ್ನು ಇವೆಲ್ಲ ಅಲ್ಲ ಇಯರ್ಲಿ ಏನಾಗ್ತವೆ? ಟೋಟಲ್ ಆಗ್ತಾ ಹೋಗ್ತದೆ. ಅಲ್ಲಿ 50,000 ಒಂದೊಂದು ಇಯರ್ಗೆ ಅಕೌಂಟ್ಸು ಕ್ಲೋಸ್ ಆಗ್ತಾ ಹೋಗ್ತದೆ. ಬಟ್ ಈ ಲಾಸ್ಟ್ ಅಕೌಂಟ್ ಇದೆ ನೋಡಿ, ಇದನ್ನು ನಾವು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕರಿತೀವಿ. ಈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಹೆಂಗೆ ಅಂದರೆ, ಲೆಡ್ಜರ್ ಅಕೌಂಟು ನಿಮ್ಮ ಇಯರ್ ಮುಗಿದ ನಂತರನೇ ಇದು ಕ್ಲೋಸ್ ಆಗುವಂಥದ್ದು. ಸೊ ಅಂದರೆ ಓಪನಿಂಗಿಂದ ಕ್ಲೋಸಿಂಗ್ವರೆಗೂ ಏನು ಮಾಡಬೇಕಾಗ್ತದೆ? ಎಂಟ್ರಿ ಕ್ಯಾರಿ ಡೌನು ಬ್ರಾಡ್ ಡೌನ್ ಆಗ್ತಾ ಹೋಗ್ತದೆ. ಸೊ ನೋಡಿ, ಈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟನ್ನ ಬರೀಬೇಕಾದ್ರೆ ನಾವು ಗಮನಿಸಬೇಕಾಗಿರುವಂಥವು ಯಾವುದು ಅಂತ ಬಂದರೆ, ಒಟ್ಟು 3 ಅಕೌಂಟ್ಗಳನ್ನು ಇಲ್ಲಿ ಗಮನಿಸಬೇಕಾಗ್ತದೆ ನಾವು. ಯಾವ್ಯಾವುದು? ಶಾರ್ಟ್ ವರ್ಕಿಂಗ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ರಿಕವರಿ ಅಕೌಂಟ್ ಆ್ಯಂಡ್ ಲ್ಯಾಬ್ಸ್. 3 ಕಾಲಮನ್ನು ಸಹ ಗಮನಿಸಬೇಕು. ಯಾವುದು? ಶಾರ್ಟ್ ವರ್ಕಿಂಗ್ ರಿಕವರಿ ಆ್ಯಂಡ್ ಲ್ಯಾಬ್ಸ್. ಇಲ್ಲೇ ನೋಡಿ,
ಡೆಬಿಟ್ ಸೈಡಲ್ಲಿ ಶಾರ್ಟ್ ವರ್ಕಿಂಗ್ ಬರ್ತದೆ. ಕ್ರೆಡಿಟ್ ಸೈಡಲ್ಲಿ ಬರೀಬೇಕಾದ್ರೆ ರಿಕವರಿ ಮತ್ತು ಲ್ಯಾಬ್ಸ್ ಎರಡು ಕಾಲಮ್ನ ನೆನ್ಪಿಟ್ಕೊಳ್ಬೇಕು. ಡೆಬಿಟ್ ಸೈಡ್ ಲೆಡ್ಜರ್ನ ಬರೀಬೇಕಾದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈಗ ನಾವು ನೋಡೋಣ ಯಾವ ರೀತಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು. ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಆಗಿರ್ತದೋ ಆ ವರ್ಷ ಮತ್ತು ಯಾವ ವರ್ಷ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿರ್ತದೋ ಆ ವರ್ಷ ಎರಡನ್ನು ಬರೀಬೇಕಾಗ್ತದೆ. ಸೊ ನೋಡಿ, ಇನ್ ದ ಇಯರ್ ಆಫ್ 2004 ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಶಾರ್ಟ್ ವರ್ಕಿಂಗ್ ಆಗೋದಕ್ಕೆ ಕಾರಣ ಏನು? ಮಿನಿಮಮ್ ರೆಂಟ್ ಇದ್ರೋದು. ಆ ಕಾನ್ಸೆಪ್ಟ್ ಇಲ್ಲ ಅಂದರೆ ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್. ಸೊ ಅದರಿಂದ ಟು ಮಿನಿಮಮ್ ರೆಂಟ್ ಎಷ್ಟು ಶಾರ್ಟ್ ವರ್ಕಿಂಗ್, ಆ್ಯಕ್ಚುಯಲ್ ಶಾರ್ಟ್ ವರ್ಕಿಂಗ್ ಎಷ್ಟು ಆ ವರ್ಷ? 18,000. ಆ ಕಾಲಮ್ನ ನೋಡಬೇಕು. ದೆನ್ ಆ ವರ್ಷ ನೋಡಿ ಯಾವುದೇ ರಿಕವರಿ ಇಲ್ಲ, ಯಾವುದೇ ಲ್ಯಾಬ್ಸ್ ಇಲ್ಲ. ಸೊ ಅದನ್ನೇನು ಮಾಡಿದ್ವಿ? ಕ್ಯಾರಿ ಡೌನ್ ಮಾಡ್ತಾಯಿದ್ವಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ 18,000 ಹಾಗೇ ಉಳ್ಕೊಳ್ತು. ಅದೇ ಪ್ರಪೋರ್ಷನ್ ಇದನ್ನು ನೆಕ್ಸ್ಟ್ 2 ಇಯರ್ ಅಂತೇಳಿ ಅದನ್ನೇ ಅಡ್ಜಸ್ಟ್ ಮಾಡಿಲ್ಲ. ಶಾರ್ಟ್ ವರ್ಕಿಂಗ್ ಕ್ಯಾನ್ ಬಿ ರಿಕವರ್ಡ್ ಇನ್ ದಿ ನೆಕ್ಸ್ಟ್ 2 ಇಯರ್. ಸೊ ನೆಕ್ಸ್ಟ್ 2 ಇಯರ್ಲಿ ರಿಕವರಿ ಮಾಡ್ಕೊಳ್ಳಿಲ್ಲ ಅಂದಾಗ ಅಷ್ಟೇ ಲ್ಯಾಬ್ಸ್ ಆಗ್ತದೆ. ಸೊ ಅದೇನಾಯಿತು? 18,000 ನೆಕ್ಸ್ಟು 2005ಗೆ ಬ್ರಾಡ್ ಡೌನ್ ಆಗ್ತದೆ 18,000. ಮತ್ತು 2005ಅಲ್ಲೂ ಸಹ ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಟು ಮಿನಿಮಮ್ ರೆಂಟ್ ಎಷ್ಟು ಶಾರ್ಟ್ ವರ್ಕಿಂಗು? 2,000. ಟೋಟಲು 20,000. ಹಾಗೆ ಬಂದಾಗ ಕ್ರೆಡಿಟ್ ಸೈಡಲ್ಲಿ ಯಾವುದೇ ರಿಕವರಿ ಆಗಿಲ್ಲ, ಯಾವುದೇ ಲ್ಯಾಬ್ಸ್ ಆಗಿಲ್ಲ. ಸೊ ಅದರಿಂದ 20,000 ಹಾಗೆ ಕ್ಯಾರಿ ಡೌನ್ ಮಾಡ್ಕೊಳ್ಳಿ. ಅದನ್ನು 2006ಗೆ ಬ್ರಾಡ್ ಡೌನ್ ಮಾಡಿ. ಆ ವರ್ಷ ಯಾವುದೇ ರೀತಿಯಾದಂಥ ಶಾರ್ಟ್ ವರ್ಕಿಂಗ್ ಆಗಿಲ್ಲ 2006ಅಲ್ಲಿ. ಬಟ್ ಆದರೆ ರಿಕವರಿಯನ್ನು ಮಾಡಿದ್ದೀವಿ. ಯಾರಿಂದ? ಲ್ಯಾಂಡ್ ಲಾರ್ಡಿಂದ. ಸೊ ಅದಕ್ಕೋಸ್ಕರ ಬೈ ಲ್ಯಾಂಡ್ ಲಾರ್ಡ್ ಎಷ್ಟು ರಿಕವರಿ ಮಾಡಿದಿರಿ? 14,000. ಹಾಗೆ ಲ್ಯಾಬ್ಸು ಸಹ ಆಗಿದೆ. ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು? 4,000. ಸೊ ಹೈಯೆಸ್ಟ್ ಇರೋದು 20,000. 20,000ನ ನಾವು ಬ್ಯಾಲೆನ್ಸ್ ಮಾಡಿದಾಗ 2,000 ಬ್ಯಾಲೆನ್ಸ್ ಉಳ್ಕೊಳ್ತದೆ. ಅದನ್ನು ನೆಕ್ಸ್ಟ್ ಇಯರ್ಗೆ ಏನು ಮಾಡಿ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. 2007 2,000 ಇತ್ತು. ಮತ್ತೆ 2017 ಏನಾಗಿದೆ? ಮತ್ತೆ ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಅದರಿಂದ ಕಾರಣ ಯಾರು? ಮಿನಿಮಮ್ ರೆಂಟು. ಸೊ ಅದಕ್ಕೋಸ್ಕರ 1,500. ಟೋಟಲು 3,500 ಆಯಿತು. ಇನ್ ಇಯರ್ ಆಫ್ 2007 ಮತ್ತೆ ಲ್ಯಾಬ್ಸ್ ಆಯಿತು. ಎಷ್ಟು? 2,000. ಸೊ ಅದಕ್ಕೋಸ್ಕರ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿ ಏನು ಮಾಡಿ ಇನ್ನು ಉಳ್ಕೊಂಡು 1,500 ಬ್ಯಾಲೆನ್ಸ್ ಉಳ್ಕೊಳ್ತು. ಅದನ್ನು ಇನ್ ಇಯರ್ ಆಫ್ 2008ಗೆ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಆ ವರ್ಷ ಯಾವುದೇ ರೀತಿಯಾದಂಥ ಶಾರ್ಟ್ ವರ್ಕಿಂಗ್ ಆಗಿಲ್ಲ, ಯಾವುದೇ ರೀತಿ ಲ್ಯಾಬ್ಸ್ ಆಗಿಲ್ಲ, ರಿಕವರಿ ಆಗಿದೆ. ಯಾರಿಂದ? ಲ್ಯಾಂಡ್ ಲಾರ್ಡಿಂದ. ಶಾರ್ಟ್ ವರ್ಕಿಂಗ್ ರಿಕವರಿ 1,500. ಸೊ ಈಕ್ವಲ್ ಅಕೌಂಟ್ಸ್ ಕ್ಲೋಸ್. ಸೊ ಈ ಲೆಡ್ಜರ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಲೆಡ್ಜರ್ ಅಕೌಂಟನ್ನು ಬರೀಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು. ಡೆಬಿಟ್ ಸೈಡಲ್ಲಿ ಯಾವುದೋ ಶಾರ್ಟ್ ವರ್ಕಿಂಗ್ ಅನಾಲಿಸಿಸ್ ಟೇಬಲ್ಲಿ ಶಾರ್ಟ್ ವರ್ಕಿಂಗ್ ಕಾಲಮ್ನ ನೆನಪಿಟ್ಕೊಂಡು ಡೆಬಿಟ್ ಸೈಡನ್ನು ಎಂಟ್ರಿ ಮಾಡಬೇಕು. ಕ್ರೆಡಿಟ್ ಸೈಡನ್ನು ಬರೀಬೇಕಾದ್ರೆ ಯಾವುದೋ ಶಾರ್ಟ್ ವರ್ಕಿಂಗ್ ರಿಕವರಿ ಮತ್ತು ಲ್ಯಾಬ್ಸ್ ಇವೆರಡೂ ಕಾಲಮ್ನ ಇಟ್ಕೊಂಡು ಫೈನಲ್ ಇಯರ್ಗೆ ತನಕನೂ ಅಂದರೆ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಆಗಿರ್ತದೆ, ಯಾವ ವರ್ಷ ರಿಕವರಿ ಆಗಿರ್ತದೆ, ಲ್ಯಾಬ್ಸ್ ಆಗಿರ್ತದೆ ಅನ್ನೋದನ್ನು ಇಲ್ಲಿ ಈಸಿಯಾಗಿ ತೋರಿಸ್ಕೊಡ್ಬೋದಾಗ್ತದೆ. ಇದಿಷ್ಟು ನಮ್ಮ ಲೆಡ್ಜರ್ ಅಕೌಂಟ್ಸು. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್.